ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಯಶಸ್ವಿನಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಗುಡ್ ವೈಬ್ಸ್ ವಿತ್ ಯಶು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ತುಮಕೂರಿನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ಇದು ಬರೀ ದಂಟಿನ ಸೊಪ್ಪಿನ ಸಾರು ಅಂತ ಹೇಳಿ ಕರೀತಾರೆ. ನಮ್ಮ ಮನೇಲಂತೂ ಯಾವಾಗಲೂ ನಮ್ಮಮ್ಮ ಈ ಸಾರನ್ನ ಮಾಡ್ತಾನೆ ಇರ್ತಾರೆ. ಹೆಲ್ತಿ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿ. ಈ ಸಾಂಬಾರು ಮುದ್ದೆ ಜೊತೆಯಲ್ಲಿ ಸಖತ್ ಟೇಸ್ಟಿಯಾಗಿರುತ್ತೆ ಕಣ್ರಿ. ಒಂದ್ಸರಿ ಟ್ರೈ ಮಾಡಿ. ಆ ಸಾಂಬಾರ್ಗೆ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಹಿಂಡ್ಕೊಂಡು ತಿಂತಾ ಇದ್ರೆ ಯಪ್ಪ ಸ್ವರ್ಗನೇ ಕಣ್ರಿ. ಇಲ್ಲಿ ಮೊದಲಿಗೆ ಅಮ್ಮ ದಂಟಿನ ಸೊಪ್ಪನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡಿದ್ದಾರೆ. ಸೋಸ್ಕೊಂಡು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ತೋರಿಸ್ದಾಗೆ. ಹಳ್ಳಿ ಜೀವನನೇ ಎಷ್ಟು ಚೆನ್ನಾಗಿರುತ್ತಲ್ವಾ ನೋಡಿ. ನಮ್ಮ ಮನೆಯಲ್ಲೇ ಆಗಲಿ, ಈಗ ಏನಾದರೂ ಬೇಕು ಅಂತಂದರೆ ತೋಟದಿಂದನೇ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಮನೇಲಿ ಮಾಡಿಕೊಂಡು ನೆಮ್ಮದಿಯಾಗಿ ತಿಂದ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ ನಮ್ಮ ಅಪ್ಪ ಅಮ್ಮ. ಅದೇ ನಾವು ಬೆಂಗಳೂರಲ್ಲಿ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಎಷ್ಟು ದಿವಸ ಆದಮೇಲೆ ಅಡುಗೆ ಮಾಡ್ತಿರೋ. ನಮ್ಮ ಅಜ್ಜಿ ಮಾಡೋ ಕೈ ರುಚಿ ನಮ್ಮಮ್ಮ ಮಾಡಿದಾಗ ಬರಲ್ಲ. ಅದೇ ನಮ್ಮಮ್ಮ ಮಾಡೋ ಕೈ ರುಚಿ ನಾನು ಮಾಡಿದಾಗ ಬರಲ್ಲ. ಯಾಕೆ? ಅವ್ರು ಮಾಡೋ ಅಡುಗೆ ಪಾತ್ರೆಗಳು ಬೇರೆ ಅಂತನಾ ಏನು? ಯಾಕಂದರೆ ಈ ಹಾಕೋದೆಲ್ಲ ಸೇಮೇ ಹಾಕಿರ್ತೀವಪ್ಪ. ಅವ್ರೇನು ಅಡುಗೆಗೆ ಹಾಕಿರ್ತಾರೋ ಅದೇ ಹಾಕಿರ್ತೀವಿ. ಆದರೂ ಆ ಕೈ ರುಚಿ ಬರೋದೇ ಇಲ್ವಲ್ಲ. ಈಗ ಒಂದು 10 ಕಾಳು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು. ಸ್ವಲ್ಪ ತರಿ ತರಿ ಹಾಕಬೇಕು, ಜಾಸ್ತಿ ನುಣ್ಣಗೂ ಆಗಬಾರ್ದು. ಇಲ್ಲಿ ಅಮ್ಮ ವಿಡಿಯೋ ಮಾಡ್ತಾ ಇದ್ದೀವಿ ಅನ್ನೋದನ್ನೇ ಮರೆತುಬಿಟ್ಟು ಮೆಣಸು ಹಾಕೊಂಡು ಕುಟ್ತಾ ಇದ್ರು. ಮತ್ತೆ ಅಮ್ಮ ವಿಡಿಯೋ ಮಾಡ್ತಿದ್ದೀವಲ್ವಾ ಅಂತ ಅಂದಮೇಲೆ ಮತ್ತೆ ಇನ್ನೊಂದೆರಡು ಕಾಳು ಹಾಕಿ ಕುಟ್ಟುತ್ತಾ ಇದ್ದಾರೆ. ಈ ಥರ ತರಿ ತರಿಯಾಗಿರಬೇಕು. ಈಗ ನೆಕ್ಸ್ಟು ಸ್ವಲ್ಪ ಕಾಯಿನ ತುರಿತಾ ಇದ್ದಾರೆ. ಇದು ಸಾಂಬಾರಿಗೆ ಪ್ಲಸ್ ಪಲ್ಯಕ್ಕೆ ಎರಡಕ್ಕೂ ಬೇಕು. ಸೊ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ತೆಂಗಿನಕಾಯ್ದು. ಇಲ್ಲಿ ಒಲೆ ನಾನೇ ಹಚ್ಚುತ್ತಾ ಇದ್ದೀನಿ, ಆದರೆ ಅಡುಗೆ ನಾನೆಲ್ಲ ಮಾಡಿದ್ದು. ನಾನು ಜಸ್ಟ್ ನಮ್ಮ ಅಮ್ಮನ ಅಸಿಸ್ಟೆಂಟ್ ಅಷ್ಟೇ. ಅಮ್ಮನೇ ಎಲ್ಲ ಅಡುಗೆ ಮಾಡ್ತಾರೆ. ನಾನು ಸುಮ್ಮನೆ ಆ ಕಡೆ ಒಂದು ಈ ಕಡೆ ಒಂದು ಕೈ ಆಡಿಸ್ತಾ ಇರ್ತೀನಿ ಅವಾಗವಾಗ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೋಬೇಕು. ನಿಮಗೆ ಸಾಂಬಾರು ಅಳತೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಂತರ ಅದನ್ನು ಒಲೆ ಮೇಲೆ ಕಾಯಕ್ಕಿಡಬೇಕು. ಈಗ ನಾವು ಹಚ್ಚಿಟ್ಟಿರುವಂಥ ದಂಟಿನ ಸೊಪ್ಪನ್ನ ನೀರಲ್ಲಿ ಹಾಕಿ ಚೆನ್ನಾಗೆಲ್ಲ ತೊಳ್ಕೊಬೇಕು. ಕಲ್ಲು ಮಣ್ಣು ಏನೂ ಇಲ್ದಂಗೆ ನೀಟಾಗಿ ತೊಳ್ಕೊಬೇಕು ಒಂದು 2-3 ಸರಿ. ಇದನ್ನು ಇಂಗ್ಲೀಷಲ್ಲಿ ಗ್ರೀನ್ ಅಮರಾಂಥಸ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ರೆಡ್ ಅಮರಾಂಥಸ್, ಇನ್ನೊಂದು ಗ್ರೀನ್ ಅಮರಾಂಥಸ್ಸು. ನಾವಿಲ್ಲಿ ಯೂಸ್ ಮಾಡ್ತಿರೋದು ಗ್ರೀನ್ ಅಮರಾಂಥಸ್. ಈಗ ಚೆನ್ನಾಗಿ ಸೊಪ್ಪನ್ನ ತೊಳೆದಿದ್ದಾಗಿದೆ. ಸೊಪ್ಪನ್ನ ಚೆನ್ನಾಗಿ ಜಾನ್ಸಿ ಸೈಡಲ್ಲಿ ಇಟ್ಕೋಬೇಕು. ಈಗ ನಾವು ಒಲೆ ಮೇಲೆ ಇಟ್ಟಿರೋ ನೀರು ಕಾಯ್ದಿದೆ. ಈಗ ನಾವು ಜಾನ್ಸಿಟ್ಟಿರೋ ಸೊಪ್ಪನ್ನ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಈ ದಂಟಿನ ಸೊಪ್ಪನ್ನು ಅವಾಗವಾಗ ನಮ್ಮ ಊಟದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದರೆ ನಮಗೆ ಕ್ಯಾಲ್ಶಿಯಂ, ಐರನ್, ಪೊಟ್ಯಾಷಿಯಮ್ ಹಾಗೆ ವಿಟಮಿನ್ ಎ, ವಿಟಮಿನ್ ಕೆ, ವಿಟಮಿನ್ ಸಿ ಕೂಡ ಸಿಗುತ್ತೆ. ಇದು ತುಂಬಾ ರಿಚ್ ಸೋರ್ಸ್ ಆಗಿರುತ್ತೆ ಈ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ದು. ಅಷ್ಟೇ ಅಲ್ಲದೆ ನಾವು ಈ ದಂಟಿನ ಸೊಪ್ಪನ್ನ ಅವಾಗವಾಗ ತಿನ್ನೋದ್ರಿಂದ ನಮ್ಮ ಡೈಜೆಸ್ಟಿವ್ ಇಶ್ಯೂಸ್ ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತು ಬ್ಲಡ್ ಶುಗರ್ ಲೆವೆಲ್ ಕೂಡ ಮಾನಿಟರ್ ಆಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ನಾನು ಹಸಿಮೆಣಸಿನ್ಕಾಯಿನ ಕೂಡ ಪಕ್ಕದಲ್ಲಿ ಹುರ್ಕೋತಾ ಇದ್ದೀನಿ.
ಸೊಪ್ಪು ಸ್ವಲ್ಪ ಬೆಂದಿದೆ. ಇವಾಗ ಕಾಳು ಮೆಣಸಿನ ಪುಡಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಇದು ಮೆಣಸಿನ್ಕಾಯಿನ ನನ್ನ ಕೈಲಿ ತಿರುಗ್ಸೋಕ್ಕಾಗತ್ತೋ ಇಲ್ವೋ, ಈ ಶಾರ್ಟ್ ತೆಗಿಯೋಣ ಅಂತ ಹೇಳಿ ಒಂದ್ಸರಿ ಟ್ರೈ ಮಾಡಿ ತೆಗ್ದಿದ್ದೀವಿ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಈಗ ಬೆಳ್ಳುಳ್ಳಿ ಹಾಗೆ ಸೊಪ್ಪು ಎಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಸೊಪ್ಪು ಬೆಂದಿದೆಯಾ ಅಂತ ಹೇಳಿ ದಂಟನ್ನ ಮುಟ್ಟಿ ನೋಡಿದ್ರೆ ಮೆತ್ತಗಾಗಿತ್ತು ಅಂತ ಅಂದರೆ ಸೊಪ್ಪು ಬೆಂದಿದೆ ಅಂತ ಅರ್ಥ. ಬೆಂದಿತ್ತು ಅಂತ ಅಂದರೆ ನೀರನ್ನೆಲ್ಲ ಬಸ್ಕೋಬೇಕು ಈ ರೀತಿ. ಈ ಥರ ನೀರಿಲ್ದಂಗೆ ನೀಟಾಗಿ ಬಸ್ಕೊಬೇಕು. ಬಸ್ಕೊಂಡು ಒಂದು ತಟ್ಟೆನಲ್ಲಿ ಈ ಸೊಪ್ಪನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು. ಈಗ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೋತಾ ಇದ್ದೀವಿ. ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರ್ಗಡ್ಲೆ, ಹುರಿದಿಟ್ಟಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸಿ ರುಬ್ಕೋಬೇಕು. ಈ ಖಾರ ರುಬ್ಕೊಳ್ಳೋದಕ್ಕೆ ಸೊಪ್ಪಿಂದು ಬಸ್ತಿರ್ತೀವಲ್ಲ ಸಾರು, ಅದನ್ನೇ ಹಾಕ್ಕೊಂಡು ರುಬ್ಕೋಬೇಕು. ಈ ರೀತಿ ನುಣ್ಣಗಾದ್ಮೇಲೆ ನಾವು ಹಾರಕ್ಕಿಟ್ಟಿದ್ವಲ್ಲ ಅದು ಸೊಪ್ಪು, ಅದನ್ನು ಸ್ವಲ್ಪ ಇಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸಿ ಮಾಡ್ಕೋಬೇಕು. ಈಗ ಖಾರ ಎಲ್ಲ ಚೆನ್ನಾಗಿ ನುಣ್ಣಗಾಕಿದೆ. ಇದಕ್ಕೆ ಹುಣಸೆ ಹಣ್ಣು ರಸನ ಎಷ್ಟು ಬೇಕೋ ಹುಳಿ ನೋಡಿಕೊಂಡು ಹುಣಸೆ ಹಣ್ಣು ಅದರಲ್ಲೇ ಹಿಂಡ್ಕೋತಾ ಇದ್ದೀವಿ. ಈಗ ಮಿಕ್ಸಿನಲ್ಲಿ ರುಬ್ಬಿರೋ ಖಾರನ ಆವಾಗಲೇ ನಾವು ಸೊಪ್ಪು ಬಸಿಬೇಕಾದ್ರೆ ನೀರು ಬಂದಿತ್ತಲ್ಲ ಸೊಪ್ಪಿನ ನೀರು, ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ನಾವು ಸೊಪ್ಪು ಹಾರಕ್ಕಿಟ್ಟಿದ್ವಲ್ಲ ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಸೊಪ್ಪನ್ನ ಹೀಗೆ ಹಿಂಡ್ಕೊಂಡು ಎಲ್ಲ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಹಿಂಡ್ಕೋಬೇಕು. ಈಗ ಸೊಪ್ಪೆಲ್ಲ ಹಿಂಡಿದ್ದಾಗಿದೆ. ಸೊಪ್ಪು ಹಿಂಡ್ಬೇಕಾದ್ರೆ ರಸ ಬರುತ್ತಲ್ಲ, ಅದನ್ನು ಸಾಂಬಾರಲ್ಲೇ ಹಾಕ್ಕೊಂಡು ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಇವಾಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿದೆ. ಇದು ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡಕ್ಕೂ ಒಗ್ಗರಣೆ ಒಂದೇದ್ರಲ್ಲಿ ಮಾಡಿ ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ತಗೊಂಡು ಮಿಕ್ಕಿದ್ರು ಏನಿದೆ ಒಗ್ಗರಣೆ ಅದನ್ನು ಪಲ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು. ಮೊದಲಿಗೆ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಿಟಪಟ ಸಿಡಿದ್ಮೇಲೆ ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು.
ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಆಗಿದೆ. ಇವಾಗ ನಾನು ಮೊದಲಿಗೆ ಹೇಳ್ದಂಗೆ ಸ್ವಲ್ಪ ಸಾಂಬಾರಿಗೆ ತಗೋತಾ ಇದ್ದೀನಿ. ಇನ್ನು ಮಿಕ್ಕಿದ್ರಲ್ಲಿ ಸೊಪ್ಪನ್ನ ಹಾಕಿ ಹಾಗೆ ಸೊಪ್ಪನ್ನ ಬಿಸಿ ಮಾಡ್ಕೋತಾ ಇದ್ದೀನಿ. ಈಗ ಒಗ್ಗರಣೆಗೆ ಸೊಪ್ಪು ಹಾಕಿದ್ದಾದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ರಿ. ಯಾಕಂದರೆ ಒಗ್ಗರಣೆನಲ್ಲಿ ಸ್ವಲ್ಪ ಹೊತ್ತು ಸೊಪ್ಪು ಚೆನ್ನಾಗಿ ಬಿಸಿ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಸೊಪ್ಪು ರೆಡಿ ಆಗಿದೆ. ಈ ಸೊಪ್ಪನ್ನ ಒಂದು ಪಾತ್ರೆನಲ್ಲಿ ತೆಗೆದಿಟ್ಟು ಅದೇ ಕಡಾಯಿನ ಮತ್ತೆ ನಾನು ಸಾಂಬಾರು ಕುದಿಸೋಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಸಾಂಬಾರನ್ನ ಹಾಕ್ಕೊಂಡು ಒಂದು 5 ನಿಮಿಷ ಸ್ವಲ್ಪ ಬಿಸಿ ಆದರೂ ಸಾಕು, ಜಾಸ್ತಿ ಕುದಿಸ್ಬಾರ್ದು ಈ ಸಾಂಬಾರನ್ನ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಬಿಸಿಯಾಗಿ ಈ ಥರ ಗುಳ್ಳೆ ಗುಳ್ಳೆ ಬರ್ತಾ ಇದೆಯಲ್ಲ, ಸ್ವಲ್ಪ ಅಷ್ಟು ಕುದ್ರೆ ಸಾಕು. ಸಾಂಬಾರು ಟೇಸ್ಟಿ ಹಾಗೂ ಹೆಲ್ತಿ ಆದಂಥ ದಂಟಿನ ಸೊಪ್ಪಿನ ಸಾರು ರೆಡಿ. ಇದನ್ನು ಮುದ್ದೆ ಜೊತೆಲಂತೂ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಇದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ತುಂಬಾ ಬೇಗನೂ ಆಗುತ್ತೆ. ಇದು ಸಾಂಬಾರು ಪಲ್ಯ ಎರಡೂ ಆಗುತ್ತೆ ಇದರಲ್ಲಿ. ಇಲ್ಲಿ ನಮ್ಮ ಅಜ್ಜಿ ಅವಾಗಿನ ಕಾಲದಲ್ಲೆಲ್ಲ ನಾವು ಇದೇ ಥರ ಸಾಂಬಾರು ಮಾಡ್ಕೊಂಡು ಉಣ್ತಾ ಇದ್ದಿದ್ದು, ಅದಕ್ಕೆ ನಾವಿನ್ನ ಇಷ್ಟು ಗಟ್ಟಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ಒಂದ್ಸರಿ ಈ ಸಾಂಬಾರನ್ನ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.